ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ಕುಂದಾಪುರ. ಧಾರವಾಡ ಪೇಡ ಅಂದರೆ ಯಾರಿಗೆ ಇಷ್ಟ ಆಗ್ತಿಲ್ಲ ಹೇಳಿ? ಎಲ್ಲ ಸತಿನೂ ಅಂಗಡಿಗೆ ಹೋಗಿ ತಪ್ಪಕ್ಕಾಗ್ತಿಲ್ಲಲ್ಲ, ಅದಕ್ಕೆ ನಾವು ಮನೆಯಲ್ಲೇ ಮಾಡ್ಕೊಂಡು ಹೆಂಗೆ ತಿಂಬೋದಂತ ನಾನು ಇವತ್ತು ಹೇಳ್ತೇನೆ. ಮೊದಲಿಗೆ ಒಂದು ಬಾಣಲಿಗೆ 1.5 ಕಪ್ ಸಕ್ಕರೆ ತಗೊಂಡಿದ್ದೆ. ನಾನು 1.5 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕಿದೆ. ನಾವು ನೀರು ಕಮ್ಮಿ ಹಾಕಿದಂಗೆ ಸಕ್ಕರೆ ಬೇಗ ಪಾಕ ಆಗ್ತಾ, ಅದರಿಂದ ಅರ್ಧ ಕಪ್ ನೀರು ಹಾಕಿದೆ. ನಾನೊಂದು ಗ್ಲಾಸ್ ಕಪ್ಪಲ್ಲಿ ತಗೊಂಡದ್ದು, ಮೆಜರ್ಮೆಂಟ್ ಕಪ್ ಇದ್ರೆ ಅದರಲ್ಲೂ ನೀವು ತಗೊಂಡ್ಲಕ್ಕ. ಸಕ್ಕರೆ ಕರ್ಗು ಹಾಗೆ ಚಂದ ಮಾಡಿ ಗ್ಯಾಸ್ ಉರಿ ಇಟ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಫುಲ್ ಕರ್ಗು ಹಾಗೆ ಕೈ ಬಿಡದೆ ಸೌಟಲ್ಲೂ ತಿರ್ಸ್ತಾ ಇರ್ಕೊ. ಒಂದು ಚೂರು ಕೈ ಬಿಡೋಕ್ಕಾಗ, ಎಂತಕ್ಕಂದರೆ ಸಕ್ಕರೆ ಬೇಗ ತಳ ಹಿಡಿಯುತ್ತೆ. ಮಿಕ್ಸ್ ಮಾಡ್ತಾ ಇದ್ದಂಗೆ ಸಕ್ಕರೆ ಎಲ್ಲ ನೊರೆ ಪಪ್ಪಕ್ಕೆ ಸ್ಟಾರ್ಟ್ ಆಗ್ತಾ, ನೊರೆ ಬಂದು ಸ್ವಲ್ಪ ಹೊತ್ತರಲ್ಲೇ ಇನ್ನೇನು ಪಾಕ ಆಗ್ತಂತ ಹಾಗೆ ಮಿಕ್ಸ್ ಮಾಡ್ತಾನೇ ಇರಿ. ಜಾಸ್ತಿ ನೊರೆ ಬತ್ತಿತ್ತು. ಒಂದು ಸತಿ ಪಾಕ ಆಯಿತಾ ಅಂತ ಕಾಣಿ ಗೊತ್ತಾಗ್ತಂದ್ರೆ ಸಕ್ಕರೆ ತಿಕ್ಕಾಗ್ತದೆ, ದಪ್ಪ ಆಗ್ತದೆ. ಅಷ್ಟೊತ್ತಿ ಪಾಕ ಆಯಿತಾ ಇಲ್ವಾ ಅಂತ ಗೊತ್ತಾಗ್ತದೆ. ಫುಲ್ಲು ನೊರೆ ಬತ್ತಿತ್ತು. ಅದಾದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಡು ಕೈ ಬಿಡದೆ ಸಕ್ಕರೆನ ಚೆಂದ ಮಾಡಿ ತಿರ್ಸಕ್ಕೆ. ಒಂದು ಚೂರು ಕೈ ಬಿಡೋಕ್ಕಾಗ, ಗಂಟು ಕಟ್ಟತ್ತಿಲ್ಲ ಅಂದರೆ ತಿರ್ಸಿ ಫುಲ್ಲು ಚೆಂದ ಮಾಡಿ ಸೈಡಲ್ಲಿ ಸಕ್ಕರೆನಲ್ಲಿ ಕರೆಕ್ಟ್ ಮಾಡಿ ತಗೊಂಡು ತಿರ್ಸ್ತಾ ಕಾಣಿ ತಣ್ಣಗೆ ಆಗ್ತಿದ್ದಂಗೆ ಸಕ್ಕರೆ ಬುರ ಸಕ್ಕರೆ ರೆಡಿ ಆಗ್ತಾವಂತ. ಇದು ಫುಲ್ ತಣ್ಣಗಾದ್ಮೇಲೆ ಫುಲ್ ಹುಡಿ ಆಗ್ತ. ನೀವು ಬೇರೆ ನಾರ್ಮಲ್ ಸಕ್ಕರೆನ ಪೌಡ್ರ್ ಮಾಡಿ ಯೂಸ್ ಮಾಡ್ಬೋದಾ ಅಂತ ಅನಿಸ್ಬೋದು ನಿಮಗೆ. ಆರದ ಯೂಸ್ ಮಾಡಿದ್ರೆ ಆತಿಲ್ಲ ಧಾರವಾಡ ಪೇಡಕ್ಕೆ. ಇದೇ ಥರ ಬುರ ಸಕ್ಕರೆನೇ ತಗೊಂಡಿದ್ದು ಅಂಗಡಿಗಳಲ್ಲೂ ಸಿಗುತ್ತೆ, ಬಟ್ ಮನೆಯಲ್ಲೇ ಮಾಡ್ಕೊಂಡ್ರೆ ಒಳ್ಳೆಯದು. ಸಕ್ಕರೆ ಕಂಪ್ಲೀಟ್ಲಿ ತಣ್ಣಗಾಯಿ ಫುಲ್ ಹೊಡಿ ಆಯ್ತು. ಇದನ್ನು ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕಂತೆ. ಎಂತಕ್ಕಂದರೆ ಸಕ್ಕರೆಯಲ್ಲಿ ಮಧ್ಯ ಗಂಟು ಇರುತ್ತಲ್ಲ, ಅದೆಲ್ಲದು ಪುಡಿ ಆಯ್ಲಿ ಅಂತೇಳಿ ಹೇಳಿ ಒಂದು ಸತಿ ಮಿಕ್ಸಿ ಜಾರಲ್ಲ 1 ರೌಂಡ್ ಅಷ್ಟೇ, ಜಾಸ್ತಿ ಅಂತೆಲ್ಲ 1 ರೌಂಡ್ ಮಿಕ್ಸಿ ಜಾರೆಲ್ಲ ತಿರ್ಸಿ, ಜಾಲ್ರಿ ಇರುತ್ತಲ್ಲ ಸೋಯಿಸೋದು, ಅದರಲ್ಲಿ ನೀವು ಒಂದು ಸತಿ ಸೋಯಿಸ್ಕೊಂಡ್ರೂ ಅಡ್ಡಿಲ್ಲ. ನಾನು ಸೋಯಿಸ್ಕೊಂಡ್ಲಿಲ್ಲ. ಆಮೇಲೆ ಒಂದು ಪ್ಯಾನಲ್ಗೆ ಒಂದು 2-2.5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ, ಅದಾದಮೇಲೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಮಿಲ್ಕ್ ಪೌಡರ್ ಇರುತ್ತಲ್ಲ, ನೀವು ಯಾವ ಮಿಲ್ಕ್ ಪೌಡರ್ ಯೂಸ್ ಮಾಡ್ರೂ ಅಡ್ಡಿಲ್ಲ. ಅಂಗನವಾಡಿಯಲ್ಲಿ ಸಿಗೋ ಮಿಲ್ಕ್ ಪೌಡ್ರ್ ಆದ್ರೂ ಅಡ್ಡಿಲ್ಲ, ಇಲ್ಲಾಂದರೆ ಅಂಗಡಿಯಲ್ಲಿ ತಪ್ಪನಂದಿದೆ ಮಿಲ್ಕ್ ಪೌಡರ್ ಆದ್ರೂ ಅಡ್ಡಿಲ್ಲ. ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡರ್ ಆದರೂ ಅಡ್ಡಿಲ್ಲ. ನಾನು ಅದೇ ಸಕ್ಕರೆ ತಗೊಂಡದ ಕಪ್ಪಲ್ಲೇ 1.5 ಕಪ್ಪಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೆ. ಒಂದು ಸೆಕೆಂಡ್ ಕೂಡ ಕೈ ಬಿಡೋ ಹಾಗಿಲ್ಲ, ಎಂತಕ್ಕಂದರೆ ಮಿಲ್ಕ್ ಪೌಡರ್ ಬೇಗ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ 1 ಸೆಕೆಂಡು ಕೈ ಬಿಡಬಾರ್ದು. ಹಾಗೆ ಮಿಕ್ಸ್ ಮಾಡ್ತಾ 1 ಸೆಕೆಂಡು ಕೈ ಬಿಡದೆ ನಾವು ಮಿಕ್ಸ್ ಮಾಡ್ತಾನೇ ಗ್ಯಾಸ್ ಫ್ಲೇಮನ್ನು ಆದಷ್ಟು ಕಮ್ಮಿ ಇಟ್ಕೊಂಡು, ಇದು ಕಂಪ್ಲೀಟ್ ಪ್ರೋಸೆಸ್ ಮುಗೋ ತನಕನೂ ಗ್ಯಾಸ್ ಫ್ಲೇಮನ್ನು ಜಾಸ್ತಿ ಮಾಡೋದೇ ಬೇಡ, ಕಮ್ಮಿಯಲ್ಲೇ ಇದನ್ನು ಮಾಡ್ಲಕ್ಕ. ಇದನ್ನು ಮಿಕ್ಸ್ ಮಾಡ್ತಾ ಮಿಲ್ಕ್ ಪೌಡರ್ ಸ್ಲೋಲಿ ಬ್ರೌನ್ ಕಲರಿಗೆ ತಿರುಗುತ್ತೆ. ಇದನ್ನು ಫುಲ್ ಬ್ರೌನಿಶ್ ಆಗಿ ಹೊಡ್ಕೊಳಕ, ಅಂತಕ್ಕಂದರೆ ಟೇಸ್ಟ್ ಹಾಗೆ ಬರುತ್ತೆ. ಮತ್ತು ಮಿಲ್ಕ್ ಪೌಡರ್ ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೊತ್ತು. ಅದಾದಮೇಲೆ ನೀವು ಯಾವ ಕಪ್ಪಲ್ಲ ಮಿಲ್ಕ್ ಪೌಡರ್ ತಗೊಂಡಿರೋ ಅದೇ ಕಪ್ಪಲ್ಲ 1 ಕಪ್ ಆಪಷ್ಟು ಹಾಲನ್ನು ತಗೊಳಕ್ಕೆ. ಹಾಲನ್ನು ನಾವು ಒಂದೇ ಸತಿ ಹಾಕೋದಲ್ಲ, ಹಾಲನ್ನು ನಾವು ಹಾಕುವಾಗ ಸ್ವಲ್ಪನೇ ಹಾಕಿ ಮಿಲ್ಕ್ ಪೌಡರಿಗೆ ಮಿಕ್ಸ್ ಮಾಡಕ್ಕೆ. ಮಿಲ್ಕ್ ಪೌಡರ್ ಸ್ವಲ್ಪ ಹಾಲನ್ನೇ ಅಬ್ಸರ್ವ್ ಮಾಡ್ತಾ ಸಾಫ್ಟ್ನೆಸ್ ಆಗ್ತಾ ಹೊತ್ತು. ಅದಾದಮೇಲೆ ಫುಲ್ 1 ಕಪ್ ಹಾಲನ್ನು ಫುಲ್ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಹದಕ್ಕೆ ಬತ್ತತ್ತ. ಆಚೆ ಕಡೆ ಫುಲ್ ಡ್ರೈಯೂ ಅನಿಸೋದಿಲ್ಲ, ಈಚೆ ಕಡೆ ಫುಲ್ ಸಾಫ್ಟ್ ಅಂದರೆ ನೀರು ಅನ್ಸೋಕ್ಕಾಗ ಆ ಥರ ಹದಕ್ಕೆ ಬರ್ಕ ಈ ನಾನು ಮಾಡಿದೆ ಕಣಿ, ಇದೇ ಹದಕ್ಕೆ ಬಂದರೆ ಸಾಕು. ಅದಾದಮೇಲೆ ಫುಲ್ಲು ತಣ್ಣಗಾದ್ಮೇಲೆ ಫುಲ್ ಅದು ಕೂಲ್ ಹಾಕಕ್ಕೆ ಬಿಡ್ಕೊ. ಫುಲ್ ತಣ್ಣಗಾದಮೇಲೆ ಮಿಲ್ಕ್ ಪೌಡರೆಲ್ಲ ಗಂಟು ಇರುತ್ತೆ ಮಧ್ಯ ಸ್ವಲ್ಪ, ಅದನ್ನೆಲ್ಲ ಕೈಯೆಲ್ಲ ಹುಡಿ ಮಾಡ್ಕಣಿ. ಫುಲ್ ಎಲ್ಲ ಪೌಡರ್ ಥರ ಇಕ್ಕದು.
ಆ ಥರ ಹುಡಿ ಮಾಡ್ಕಣಕ್ಕೆ ಒಂದು ಸ್ವಲ್ಪನೂ ಗಂಟು ಇಪ್ಪಕ್ಕಾಗ ನೀವು ಹಿಟ್ಟನ್ನು ಹೆಂಗೆ ಕಲಸಿದ್ರೆ ಅದೇ ಥರ ಸ್ವಲ್ಪ ಕೈಯಲ್ಲೇ ಕಲಸಿ, ಕೈಯಲ್ಲಿ ಕಲಿಸೋದು ಬೆಟರ್. ಸ್ಪೂನ್ ಸೌಟು ಯೂಸ್ ಮಾಡೋದಕ್ಕಿಂತ ಕೈಯಲ್ಲಿ ಕಲಸಿ ಆದಮೇಲೆ ಬುರಾ ಸಕ್ಕರೆ ಇರುತ್ತಲ್ಲ ಅದನ್ನು ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು. ನಾನು 1 ಕಪ್ಪಲ್ಲಿ ಫಸ್ಟಿಗೆ ಅರ್ಧ ಕಪ್ ಹಾಕಿದೆ. ಅರ್ಧ ಕಪ್ ಹಾಕಿ ಆದಮೇಲೆ ಫುಲ್ ಮಿಕ್ಸ್ ಮಾಡ್ಕೊಂಡು ಜರಡಿ ಹಿಡಿದಿದ್ರೆ ಒಂದು ಚೂರು ಗಂಟು ಇಪ್ಪೋದಿಲ್ಲ. ನಾನು ಜರಡಿ ಹಿಡಿಲಿಲ್ಲ, ಆದ್ದರಿಂದ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗಂಟು ಇದ್ದಿದ್ರೆ ಅದನ್ನು ಕೈಯಲ್ಲಿ ಅಲ್ಲೇ ಹುಡಿ ಮಾಡ್ಕೊಂಡು ಫುಲ್ ಮಿಲ್ಕ್ ಪೌಡರಿಗೆ ಮಿಕ್ಸ್ ಮಾಡಿ, ಸಕ್ಕರೆ ಕಮ್ಮಿ ಆದಿದ್ರೆ, ಸ್ವೀಟ್ ಕಮ್ಮಿ ಅನಿಸಿದ್ರೆ ಒಂದು ಸತಿ ಟೇಸ್ಟ್ ಮಾಡಿ ಕಾಣಿ. ಸ್ವೀಟ್ ಕಮ್ಮಿ ಅನಿಸಿದ್ರೆ ಒಂಚೂರು ಸಕ್ಕರೆ ಹಾಕಿ, ಫುಲ್ ಸಕ್ಕರೆ ಹಾಕಬೇಡಿ, ಬುರಾ ಸಕ್ಕರೆ ಸ್ವಲ್ಪನ ಹಾಗೆ ಎತ್ತಿಟ್ಕಣಿ. ಅದಾದಮೇಲೆ ಫುಲ್ಲು ಮಿಕ್ಸ್ ಮಾಡಿ ಹಿಟ್ಟಿನ ಹದಕ್ಕೆ ನಾದ್ಕಣಕ್ಕೆ ಅದು ಫುಲ್ಲು ಮಿಕ್ಸ್ ಮಾಡಿ, ಅದರಲ್ಲಿ ಯಾವುದೇ ಗಂಟು ಇಲ್ಲದೆ ಇದ್ದಂಗೆ ಫುಲ್ಲು ಮಿಕ್ಸ್ ಮಾಡಿ. ಯಾಕಂದರೆ ಗಂಟು ಕಟ್ಟೋದಿದ್ರೆ ಮಧ್ಯ ಮಧ್ಯ ತಿಂಬತ್ತಿಗೆ ಬಾಯಿಗೆ ಸಿಕ್ಕುತ್ತೆ, ಒಂಥರ ಗಂಟು ಅನಿಸುತ್ತೆ, ತಿಂಬಕ್ಕಷ್ಟು ಲೈಕ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಗಂಟು ಇಲ್ಲದೆ ಇದ್ದಂಗೆ ಮಿಕ್ಸ್ ಮಾಡಿ ಆದಮೇಲೆ ಮತ್ತೆಂತ ಇಲ್ಲ, ಇನ್ನು 5 ನಿಮಿಷಕ್ಕೆ ನಿಮ್ಮ ಪೇಡ, ಧಾರವಾಡ ಪೇಡ, ನೀವು ಮಾಡಿರೋ ಧಾರವಾಡ ಪೇಡ ರೆಡಿ ಆಗುತ್ತೆ. ಅದಾದಮೇಲೆ ಫುಲ್ ಎಲ್ಲದೂ ಮಿಕ್ಸ್ ಮಾಡಿ ಆದಮೇಲೆ ಇನ್ನು ಅದನ್ನು ಯಾವ ಶೇಪಿಗೆ ಬೇಕು, ನಿಮ್ಗೆ ಯಾವ ಶೇಪಿಗೆ ಬೇಕು, ಯಾಕಂದರೆ ಧಾರವಾಡ ಪೇಡಕ್ಕೆ ಯಾವುದೇ ಶೇಪ್ ಇಪ್ಪೋದಿಲ್ಲ, ಇಂಥದ್ದೇ ಶೇಪಲ್ಲಿ ಇರುತ್ತಂತ ಇಲ್ಲ, ರೌಂಡು ಇರುತ್ತೋ ಉದ್ದನೂ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ ಶೇಪ್ ಇಷ್ಟ ಆಯ್ತೋ ಆ ಶೇಪನ್ನು ಮಾಡ್ಕೊಳ್ಳಿ. ಸ್ವಲ್ಪ ಕೈಗೆ ತುಪ್ಪ ಒರೆಸ್ಕೊಳ್ಳಿ, ಯಾಕಂದರೆ ಕೈಗೆ ಅಂಟುವುದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಒರೆಸ್ಕೊಂಡು ಆದಮೇಲೆ ಧಾರವಾಡ ಪೇಡನ ಸಣ್ಣ ಸಣ್ಣ ಉಂಡೆಗಳಾಗಿ, ಇಲ್ಲ ಯಾವ ಶೇಪಲ್ಲಿ ಬೇಕೋ, ಉದ್ದವಾಗಿ ಬೇಕೋ, ಹೆಂಗೆ ಬೇಕೋ ಅದು ನಿಮ್ಗೆ ಇಷ್ಟವಾದ ಶೇಪಲ್ಲಿ ಅದನ್ನು ಮಾಡಿ, ಅದಾದಮೇಲೆ ಧಾರವಾಡ ಪೇಡನ ಬುರಾ ಸಕ್ಕರೆಲ್ಲ ಹೊರಳಿಸಿ ಆದಮೇಲೆ ಧಾರವಾಡ ಪೇಡ ರೆಡಿ ಆಗ್ತದೆ. ಉಳಿದಿರೋ ಎಲ್ಲ ಮಿಲ್ಕ್ ಪೌಡರನ್ನು ಅದೇ ಶೇಪಿಗೆ ಮಾಡ್ಕಣಿ. ಅದಾದಮೇಲೆ ಬುರಾ ಸಕ್ಕರೆಯಲ್ಲಿ ಒಂದು ರೌಂಡ್ ಹೀಗೆ ತಿರುಗಿಸಿ ಕಣಿ, ರುಚಿಯಾದ ಧಾರವಾಡ ಪೇಡ ರೆಡಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ, ಬೇಕರಿಗಳಲ್ಲಿ ಹೆಂಗೆ ಸಿಗುತ್ತೋ ಅದೇ ಥರ ಇರುತ್ತೆ, ಅಷ್ಟೇ ಟೇಸ್ಟ್ ಕೊಡುತ್ತೆ. ಸೊ ಒಂದು ಸತಿ ಮನೇಲಿ ಟ್ರೈ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.